ಕಾರ್ಡ್ ಅರ್ಹರಿದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ. ಇನ್ನೂ ಅರ್ಹರಿದ್ರೆ ಅವ್ರಿಗೂ ಮತ್ತೆ ಕೊಡ್ತೀವಿ. ಆದರೆ BPL ಅಲ್ಲದೆ ಇರೋರು, ಅರ್ಹರಲ್ಲದೆ ಇರೋರು APLಗೆ ಹೋಗ್ತಾರೆ. ಅವ್ರಿಗೂ ಕೂಡ ನಾವು 15 ರೂಪಾಯಿ ಕೂಡ ಸಬ್ಸಿಡಿಯಲ್ಲಿ 10 kg ಅಕ್ಕಿ ಅವ್ರಿಗೂ ಕೊಡ್ತಾರೆ. ತಿಂಗಳು ಸುಧಾರಿಸಬೇಕು. ಕಂಪ್ಲೀಟ್ ಸರ್ವರ್ ಫುಲ್ ಟೈಮ್ ಕೆಲಸ ಮಾಡ್ತದೆ. ಅದರದ್ದು ವೈಜ್ಞಾನಿಕವಾಗಿ ಸ್ವಲ್ಪ ತೊಂದರೆ ಇತ್ತು. ಈಗ 2 ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. ಮುಂದೆ ಇಡೀ ರಾಜ್ಯದಲ್ಲಿ ಕೂಡ ಆ ಸರ್ವರ್ ಪ್ರಾಬ್ಲಮ್ ಸರಿ ಮಾಡ್ತೀವಿ. ಹೊಸ ಕಾರ್ಡ್ಗಳು ಜೆನ್ಯೂನ್ ಇರೋರು ಯಾರು BPL ಒಳಗಡೆ ಬರ್ತಾರೆ ಅವರೆಲ್ಲರಿಗೂ ಕೊಡ್ತೇವೆ. ಕಲಬುರಗಿ ಇದರಲ್ಲಿ ತೊಗರಿಯನ್ನ ಕೊಡಂತ, ತೊಗರಿ ಬೇಳೆ ಕೊಡಂತದ್ದು ಏನಾದ್ರು ಮಾಡಿದ್ರೆ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗಾಗ್ತದೆ. ಇಲ್ಲಿ ಭಾಗದ ರೈತರಿಗೂ ಅನುಕೂಲ ಆಗ್ತದೆ. ಇದು ಇನ್ನೂ ನಾವು ತೀರ್ಮಾನ ತೆಗೆದುಕೊಂಡಿಲ್ಲ. ತಾವು ಹೇಳೋದು ಸರಿ, ತೊಗರಿ ಬೆಳೆಯುವಂಥ ನಾಡು ಇದು. ಅದನ್ನು ನಾವು ಸರ್ಕಾರ ತೆಗೆದುಕೊಂಡು ಅದನ್ನ ಉಪಯೋಗ ಮಾಡೋದ್ರಿಂದ ಇಲ್ಲಿ ಒಳ್ಳೆಯ ಬೆಲೆಯನ್ನ ಇಲ್ಲಿನ ರೈತರಿಗೆ ಸಿಕ್ಕುವಂಥದ್ದಿದೆ. ಇದ್ರ ಬಗ್ಗೆ ನಾವು ತೀರ್ಮಾನ ಇನ್ನು ತೆಗೆದುಕೊಂಡಿಲ್ಲ, ಮುಂದೆ ಯೋಚನೆ ಮಾಡ್ತೀವಿ. ಅವೇನ್ ಬೇಕೋ ಮಾಡೋಣ ಬಿಡಿ. ಒಳ್ಳೇದಾಗಲಿ. ಎಷ್ಟು ತಿಂಗಳು ಹಾಗೆ ಮುಂದುವರಿಯುತ್ತೆ, ಅಕ್ಕಿ ಕೊಡ್ತೀರಾ ಅಂತ ಅದ್ರ ಬಗ್ಗೆ ಈಗ ಅಕ್ಕಿ ಕೊಡುವ ಚಿಂತನೆ ಮಾಡಿದೀವಿ. ಈಗ ಸ್ಟೇಟ್ ಕಾರ್ಡ್ಸ್ ಕೆಲವಿವೆ, ಅದಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಅದಾದ್ಮೇಲೆ ಒಟ್ಟಾರೆ ಈ BPL ಕಾರ್ಡ್ ಹೋಲ್ಡರ್ಸು ಸುಮಾರು 4,35,00,000 ಇದ್ದಾರೆ. ಇದಕ್ಕೆ ಕೊಡುವಂತ ಯೋಚನೆಯನ್ನು ಮಾಡಿದ್ದೀವಿ. 2 ವಿಷಯಗಳು ನಮ್ಮ ಮುಂದೆ ಇದೆ. ಧಾನ್ಯಗಳನ್ನ, ಬೇಳೆ, ಎಣ್ಣೆ ಎಲ್ಲ ಕೊಡಬೇಕು ಅಂತ ಬಹಳಷ್ಟು ಜನ, 190 ಜನ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೊದಲು ಘೋಷಣೆ ಮಾಡಿದ್ದಾರೆ, ನಾವು 10 kg ಅಕ್ಕಿ ಆಗಲಿ ಧಾನ್ಯಗಳಾಗಲಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಬದಲಾಗಿ DBTಯನ್ನು ಕೊಟ್ಟು ನಮ್ಮ ಮಾತು ಉಳಿಸ್ಕೊಂಡಿದ್ದೀವಿ. ಈಗ ಮುಂದೆ ಆಗಬೇಕಾಗಿರೋದು, ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ನಾವು ಅಕ್ಕಿ ಕೊಡ್ತೀವಿ ಅಂತ. ಮೊದಲನೇ ಹಂತದಲ್ಲಿ ರಾಜ್ಯಕ್ಕೆ ನಾವು ಕೇಂದ್ರದ ಬಿಟ್ಟು ರಾಜ್ಯದಿಂದ ಕೆಲವು ಕಾರ್ಡ್ಗಳಿಗೆ ನಾವು DBT ಕೊಡ್ತಾ ಇದ್ದೀವಿ. BPL ನಲ್ಲಿದ್ದಾರೆ, ಅವ್ರು ಸುಮಾರು 13-14 ಲಕ್ಷ ಕಾರ್ಡ್ ಇದೆ. ಅವರಿಗೆ ಈಗ ತಕ್ಷಣ ಅವರಿಂದ ತೆಗೆದು ಅದನ್ನು ಕೊಡೋದು ಮಾಡ್ತೀವಿ. ನೆಕ್ಸ್ಟ್ ಹಂತದಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಬೇಳೆ, ದವಸ ಧಾನ್ಯಗಳು ಕೊಡಬೇಕಾ, ಅಕ್ಕಿ ಕೊಡಬೇಕನ್ನೋದು ಮತ್ತೆ ನಿರ್ಣಯ ಮಾಡ್ತೀವಿ. ಪರಿಹಾರ ಪೀಠವನ್ನ ವಿಶೇಷವಾಗಿ ಗುಲ್ಬರ್ಗಾದಲ್ಲಿ ಇವತ್ತು ಇದನ್ನು ಮಾಡಬೇಕಾದ್ರೆ ಕಾರಣಭೂತರಾದಂಥ ಮಾಜಿ ಮುಖ್ಯಮಂತ್ರಿಗಳಂತ ಧರ್ಮಸಿಂಗ್ ಜಿ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಕಾರಣಭೂತರಾಗಿದ್ದಾರೆ. ಯಾವ ರೀತಿ ಅವರು 371Jಗೆ ಹೋರಾಟ ಮಾಡಿ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಮೇಡಮ್ ಸೋನಿಯಾ ಗಾಂಧಿ ಚೇರ್ಪರ್ಸನ್ ಇದ್ದರು, ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ, ಇವರು ಒಂದು ಡೆಲಿಗೇಷನ್ ಮಾಡಿ, ನಾನು ಕೂಡ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದ್ದೆ, ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಒಟ್ಟಿಗೆ ಒಂದು ಡೆಲಿಗೇಷನ್ ಪಾರ್ಲಿಮೆಂಟ್ ಮೆಂಬರ್ಸ್ ಮಾಡಿ ಇದನ್ನು 371J ಮಾಡಲಿಕ್ಕೆ ಕಾರಣಭೂತರಾಗಿದ್ದು UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭಾಗದ ಜನರಿಗೆ ಅತಿ ಹಿಂದುಳಿದಂಥ ಜಾಗವಾಗಿದ್ದಂಥ ಕಲ್ಯಾಣ ಕರ್ನಾಟಕದಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿ ಸಾಕಷ್ಟು ಜನಕ್ಕೆ ಅಭಿವೃದ್ಧಿ ಜೊತೆಗೆ ನೌಕರಿ ಕೂಡ ಅದನ್ನು ವಿಶೇಷವಾಗಿ ಕೊಡುವಂಥದ್ದು. ಇವತ್ತಿನ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಅಧ್ಯಕ್ಷರು, ಶಾಸಕರಾದಂಥ ಸನ್ಮಾನ್ಯ ಅಜಯ್ ಸಿಂಗ್ ಅವರು ಈ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ನಾವು ಒಟ್ಟಾರೆ ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಈ ಕೋರ್ಟನ್ನು ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ. ನಾವು, ಪ್ರಿಯಾಂಕ್ ಖರ್ಗೆ ಮತ್ತು ಅಜಯ್ ಸಿಂಗ್ ಅವರು, ಎಲ್ಲ ಗ್ರಾಹಕರ ರಾಜ್ಯದ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇದು ಒಂದು ಇತಿಹಾಸ. ಈ ಭಾಗದ ಜನ ಬೆಂಗಳೂರಿಗೆ ಬಂದು ಖರ್ಚು ಮಾಡಿಕೊಂಡು ಇದನ್ನೆಲ್ಲ ಮಾಡೋ ಕಷ್ಟವನ್ನು ತಪ್ಪಿಸಿದ್ದಾರೆ. ಯಾವ ರೀತಿ ಹೈಕೋರ್ಟ್ ಪೀಠವನ್ನು ತಂದರು ಧರ್ಮಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು, ಅದೇ ರೀತಿ ಈ ಒಂದು ಗ್ರಾಹಕರ ಒಂದು ವಿಶೇಷ ಪೀಠವನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ರಾಜ್ಯಕ್ಕೊಂದೊಂದಿರ್ತದೆ. ವಿಶೇಷವಾಗಿ
ಈ ಕಲ್ಯಾಣ ಕರ್ನಾಟಕಕ್ಕೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಒಂದು ವಿಶೇಷವಾದ ಪೀಠ ಆಗಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳಿ, ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಇದನ್ನು ಮಾಡಿದವರನ್ನು ನೆನೆಸುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಪ್ರಿಯಾಂಕರ್ಗೆ ಮತ್ತು ಅಜಯ್ ಅವರು ಈ ಕೆಲಸಗಳನ್ನು ಮಾಡಲಿ ಅಂತ ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತೀನಿ.